ಎಲ್ರಿಗೂ ನಮಸ್ಕಾರ. ನಾನೊಂದು ವಿಶೇಷವಾದ ಜಾಗಕ್ಕೆ ಬಂದೀನಿ. ಎಲ್ಲಿ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ನಾಗರಾಳ ಅನ್ನುವಂಥ ಗ್ರಾಮಕ್ಕೆ ನಾನು ಬಂದೀನಿ. ಇಲ್ಲಿ ಯಾರದಾರ ನನ್ನ ಮುಂದೆ ಸುತ್ತಮುತ್ತ ನೋಡಿದ್ರೆ ನಿಮಗೆ ಗೊತ್ತಾಗತ್ತಾ. ನಾನಿವತ್ತು ಪಕ್ಕಾ ಒಬ್ಬ ರೈತರ ಮನೆಗೆ ಬಂದಿದ್ದೀನಿ. ಅವರು ಸಾವಯವ ಕೃಷಿ ಮೂಲಕ ತಮ್ಮ ಬದುಕನ್ನು ಕಟ್ಕೊಂಡಾರ. ಎಷ್ಟೋ ವರ್ಷದಿಂದ ವ್ಯವಸಾಯದಲ್ಲೇ ಮುಂದುವರೆದಾರ. ಅವ್ರು ಯಾವುದೇ ತರದ ಗೊಬ್ಬರವನ್ನ ಬಳಸಲ್ಲ. ಗೊಬ್ಬರವನ್ನ ಬಳಸದೇನೆ ಸಾವಯವ ಕೃಷಿ ಮೂಲಕ ನಾವು ಹೇಗೆ ಆರೋಗ್ಯವನ್ನು ಕಾಪಾಡ್ಕೋಬಹುದು, ಹೇಗೆ ಎಲ್ಲರಿಗಿಂತ ಉತ್ತಮವಾದ ಜೀವನನ ಮಾಡಬಹುದು ಅನ್ನೋದನ್ನ ತೋರಿಸಿದ್ದಾರೆ. ಹೀಗಾಗಿ ನಿಮ್ಗೆ ಅವರ ಬದುಕು, ಅವರ ಬಾಲ್ಯ, ಮತ್ತೆ ಅವರ ಒಂದು ವ್ಯವಸಾಯದ ರೀತಿ, ಅವ್ರು ಏನೇನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಿಮಗ್ ತೋರಿಸ್ತೀನಿ, ಬನ್ನಿ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ರೀ. ನಮಸ್ಕಾರ ರೀ. ಹಾ ಅಂಡಿ ಬಿಡಾಕತ್ತೀವಿ. ಹಾ ಇರೋದರಿ, ದನ ಬಾಳ ಅದಾವ್ರಿ. ಅದ ಇರೋದರಿ ಇದು ಟ್ರಾಟಿ ದಗದ್ರಿ. ಹಾ ರೀ. ನಮಸ್ಕಾರ ರೀ. ನಮಸ್ಕಾರ ರೀ. ನಾನು ಬೆಂಗಳೂರಿಂದ ಬಂದೀನಿ. ಹೌದ್ರಿ. ನೀವು ರೈತರು, ತುಂಬಾ ಏನು ಸಾವಯವ ಕೃಷಿ ಸಾವಯವ ಕೃಷಿ. ಹ್ಞೂ ರೀ. ಅದಕ್ಕೆ ನಿಮ್ಮನ್ನ ಅಪರೂಪದ ವ್ಯಕ್ತಿತ್ವ ನೀವು. ಯಾಕಂದ್ರೆ ನಾವು ಒಂದ್ ಸ್ವಲ್ಪ ದಿನ ಸಾವಯವ ಕೃಷಿ ಮಾಡೀವಿ, ಆದ್ರೆ ಈಗ ಬಿಟ್ಬಿಟ್ಟಿವಿ. ಇಲ್ಲಿ ಬರಾಂತ ನಂಗೆ ನಿಮ್ ವಾತಾವರಣ ನೋಡ್ ಬಾಳ ಇಷ್ಟ ಆಯ್ತು. ಹೌದ್ರಿ. ನಾನು ಹಳ್ಳಿಯಾಗ ಬೆಳೆದಕ್ಕೆ. ಎಷ್ಟು ದನ ಅದಾವ್ರಿ? ಒಂದ್ 30 ಅದಾವ್ರಿ, ಸಣ್ಣ ದೊಡ್ಡ ಕೂಡಿ. ಎಮ್ಮಿ ಜಾಸ್ತಿನ? ಎಮ್ಮಿ ಜಾಸ್ತಿ ಅದಾವ್ರಿ. ಆಕಳ ಒಂದ್ 4 ಅದಾವ್ರಿ. 2 ಗೀರ್ ಅದಾವ್ರಿ, 2 ಜವಾರಿ ಅದಾವ್ರಿ. ಏನ್ ಗೀರ್ ಅಂದ್ರ? ಗೀರ್ ಅಂದ್ರ ಅದೊಂದ್ ಈಗ ಗುಜರಾತ್ ತಳಿರಿ. ಅದು ಹಾಲ್ ಹೆಚ್ಚ ಕೊಡ್ತೈತ್ರಿ. ಮತ್ತ ಅದರ ಶಗನಿ, ಮತ್ತ ಅದರದ ಗಂಜಲ, ಅದ ರೋಗ ನಿರೋಧಕ ಶಕ್ತಿ ಅದ್ರೊಳಗ ಅದನ್ನ ಕಂಡ್ಕೊಂಡಿವ್ರಿ. ಅದಕ್ ಹಿಂಗಾಗಿ ಅದನ್ನ ಗೀರ್ ಆಕಳ ಯಾಡ್ ಮಾಡಿವ್ರಿ. ಈಗ ಅವನು ಮಾಡಿ ಈಗ 1 ವರ್ಷ ಆತ್ರಿ. ಇವ್ ಜವಾರಿ ಆಕಳ ತಳದಾಗಿಂದ ಅದಾವ್ರಿ, ಬಾಳ ದಿವಸ. ಹಾ ಜವಾರಿ ರೀ. ಇವು ಇವ್ ಇಲ್ರಿ ನಮ್ಮಲ್ಲಿ. ಎಚ್ಚಪ್ಪ ಆಕಳ ಇಲ್ರಿ. ನ್ಯಾಚುರಲ್ ಇವು ಸೆಗಣಿ. ಆಮೇಲೆ ಇವನ್ನೆಲ್ಲ ಬಳಸಿ ನೀವು ಕೃಷಿ ಕೃಷಿ ಮಾಡೋದ್ರಿ. ಇದು ಇದ್ರಿ, ಇದು ಗ್ಯಾಸಿಂದ ಗೊಬ್ಬರ ಗ್ಯಾಸ್ ರೀ. ಗೊಬ್ಬರ ಗ್ಯಾಸ್ ರೀ. ರೀ. ಇದರಿಂದ ನಮ್ ಬಾರ್ದಾನ ಎಲ್ಲಾ ರೀ. ಇದ್ರ ಮ್ಯಾಗ ನಾವು ಎಲ್ಲಾ ಅಡಿಗೆ ಪಡಿಗೆ ಎಲ್ಲಾ ಇದರಿಂದ ರೀ. ಗೊಬ್ಬರ ಗ್ಯಾಸ್ ಅಂದ್ರಲ್ರಿ, ಯಾವ್ದ್ರಿ ಇದು? ಗೊಬ್ಬರ ಗ್ಯಾಸ್ ರೀ. ಇದು ನಮ್ಮ ಧರ್ಮಸ್ಥಳದ ಸಂಘದಿಂದ ನಾವು ಗೊಬ್ಬರ ಗ್ಯಾಸ್ ಮಾಡೀವ್ರಿ. ನಮ್ ಹೆಣ್ಮಕ್ಳ ಸಂಘದೊಳಗ ಅದಾರ್ರಿ. ಅವ್ರ ಧರ್ಮಸ್ಥಳದ ಸಂಘಿನ ವತಿಯಿಂದ ನಾವು ಕಟ್ಸಿ ಬಂದೀವ್ರಿ. ಫ್ರೀ ಕಟ್ಟಿ ಕೊಟ್ಟಾರ್ರಿ. ಇದನ್ನ ಎಲ್ಲಾ ಇದು ಸ್ಲರಿ ಅದ ಇದಕ್ ಹೋಗಿ ಬೀಳ್ತೈತ್ರಿ. ಈಗ ಇದ ಪೈಪ್ ಏನೈತಲ್ರಿ, ಈ ಪೈಪಿನ ಮುಖಾಂತರ ನಮ್ಮ ಗ್ಯಾಸ್ ನಮ್ಮ ಅಡಿಗೆ ಮಾಡಾಕ ಅನುಕೂಲ ಆಗೈತ್ರಿ. ಹ್ಞೂನ್ರಿ. ಎಲ್ಲಾ ಕೃಷಿಯಿಂದ ಏನೇನ್ ತಗೋಬೇಕು ನೀವು ಫೆಸಿಲಿಟಿ ನೀವ ಮಾಡ್ತೀರಿ? ನಾವ ಮಾಡೀವ್ರಿ. ಹ್ಞೂನ್ರಿ. ಆಮೇಲೆ ಅಲ್ಲೆಲ್ಲೋ ಇದು ಸೋಲಾರ್ ಪ್ಲೇಟ್ ರೀ ಅವು. ಅದಕ್ಕ 5 ಹಾರ್ಸ್ಪವರ್ ಮೋಟರ್ ಚಾಲು ಆಕತ್ರಿ. 5 ಹಾರ್ಸ್ಪವರ್ 5 HP ಬೋರಿನ್ ಮೋಟರ್ ಚಾಲು ಆಕತ್ರಿ. ಮತ್ತೆ ಮೇವು ಅದು ನೀವ ಎಲ್ಲಾ ದನಕ್ಕ ಹುಲ್ಲ ನಾವ ಮಾಡ್ಕೊಂಡೀವ್ರಿ. ಹ್ಞೂನ್ರಿ. ಇದು ದನಕ್ಕ ಇದನ್ನೆಲ್ಲಾ ಕಣಕಿ ಕಟ್ ಮಾಡಿವ್ರಿ. ಕಣಿಕ್ರಿ. ಇದು ದನಕ್ಕ ಕಟ್ ಮಾಡಿ ಹಾಕ್ತಿವ್ರಿ. ಇದ ಕಟ್ರದಾಗ್ರಿ. ರೀ. ಚಾಪ್ ಕಟ್ರ ಐತ್ರಿ. ಟ್ರ್ಯಾಕ್ಟರ್ಕ ಅದ ಸೆಟ್ ಮಾಡಿವ್ರಿ. ಅದನ್ನ ಅದ್ರ ಮುಖಾಂತರ ಕಟ್ ಮಾಡಿ ದನಕ್ ಹಾಕ್ತಿವ್ರಿ. ಸರಿ, ನೀವು ಹುಟ್ಟಿದ್ದು ಬಾಲ್ಯ ಹೆಂಗಿತ್ತು ನಿಮ್ದು? ಅವಾಗ ಬಾಳ ಪರಿಸ್ಥಿತಿ ಸುಮಾರ್ ಇತ್ರಿ. ಅವಾಗಿಂದ ಲ್ಯಾಕಿಗೆ ಈಗೀಗ ಬಾಳ ಫರಕ್ ಐತ್ರಿ. ನಾವು ಹುಟ್ಟಿ ಬೆಳೆದ ಊರ್ ಇದಾರಿ. ನಗರಾಳ ರೀ. ನಗರಾಳ ಅಂದ ತಕ್ಷಣ ಕಂಠಿ ಸರ್ ನೆನಪ. ಲಕ್ಷ್ಮಣಂದ್ ಎಲ್ಲಾ ಕತ್ತಿ ಅದು ಅವರ ಬರ್ದಾರ್ರಿ. ಇದಾರಿ ಕಪ್ಪರ್ ಪಡ್ಯಾಮನ್ ಗುಡ್ಡ. ಇಲ್ಲೇ ಲಕ್ಷ್ಮಣ ಎಷ್ಟೋ ಜನ ಇಲ್ಲೇ ಬಾಳೆ ಮಾಡ್ಯಾರಿ ಅವ್ರ. ರೀ. ಇಲ್ಲಿದ ಅವ್ರ ನೋಡಿ ನಮ್ಮ ಕಂಠಿ ಸರ್ ಕತ್ತಿ ಬರ್ದಾರ್ರಿ ಲಕ್ಷ್ಮಣನ್ ಬಗ್ಗೆ. ಸಿಂಧೂರ್ ಲಕ್ಷ್ಮಣನ್ ಕತ್ತಿ ರೀ. ಹೌದ್. ಮನೆ ಸೇರ್ಕೊಂಡಾರ. ನಗರಾಳ ಅಂದ ತಕ್ಷಣ ನಮ್ ಕಂಠಿ ಸರ್ ಕಪ್ಪರ್ ಪಡ್ಯವ ಇಲ್ಲೇ ಹುಟ್ಟಿ ಬೆಳೆದ. ಎಷ್ಟು ವರ್ಷದಿಂದ ಕೃಷಿ ಮಾಡೋದು? ಇದು ನಾವು ಸಣ್ಣವ್ರಿದ್ದಾಗಿಂದ ನಮ್ಮ ಅಪ್ಪಾರ ಕಾಲಕ್ಕಿರ್ತಿಲ್ಲ. ದನಗಳು ಹಂಗ ಇದ್ದು ರೀ. ಅವ್ರ ಹಂಗ ಮಾಡ್ಕೋತಾನೆ ಇದ್ರು. ಅವ್ರ ಏನತ್ತಿದ್ರು, ಹಿಂದಕ್ಕ ಹಿರಿಯಾರು 1000 ರೂಪಾಯಿ ಸಾಲಿದ್ರು ಒಲಿ ಮ್ಯಾಗ 1 ಮುಖ ಹಾಲ್ ಇರ್ಬೇಕತ್ರಿ. ಶಾಸ್ತ್ರದ ನೇಮ ರೀ ಅದು. 1000 ರೂಪಾಯಿ ಸಾಲಿದ್ರು ಒಲಿ ಮ್ಯಾಗ 1 ಮುಖ ಹಾಲ್ ಇರ್ಬೇಕತ್ರಿ. ಹಂಗ ಅವ್ರ ಹಿರಿಯಾರ ಹಿಂದಿಂದ ಅನುಭವ ರೀ ಅದು. ಅವ್ರ ಹಂಗ ದನ ಕಟ್ಕೊಂಡ್ ಬಂದಿದ್ರಿ.
ಅದನ್ನ ನಾವು ಹಂಗ ದನ ಕಟ್ಕೊಂಡ ಇದೆಲ್ಲ ಏನೈತ್ರಿ ಉಚ್ಚಿ ಹಂಡಿ ಸಂಗ್ರಹ ಅದ್ ಇಲ್ಲಿಗೆ ಬರ್ತೈತ್ರಿ ಇದು ಈಗ ದನದ ಕಾಲ ಅಂದ್ರಿ ಇದೆಲ್ಲ ಸಲರಿ ಇದು ತೊಳೆದದ್ದು ಇಲ್ಲಿಗ ಈ ಇದ್ರ ಮುಖಾಂತರ ಇಲ್ಲಿಗೆ ಬರ್ತೈತ್ರಿ ಇದು ಹಾನ್ರಿ ಹಾನ್ರಿ ಇದು ಬರ್ತೈತ್ರಿ ಈಗ ಆ ಗೊಬ್ಬರ ಗ್ಯಾಸ್ ಹೆಚ್ಚಾದದ್ರಿ ತೊಳೆದದ್ದು ಅದ ಇದ್ರಲ್ಲಿ ಆದ್ ಬರ್ತೈತ್ರಿ ಅದು ಅಲ್ಲಿ ರೌಂಡ್ ಮಾಡಿರಿ ಅದು ಅದ್ರ ಸ್ಲರಿ ರೀ ಅದ ಆ ಸ್ಲರಿ ಅದ ಅಲ್ಲಿಗೆ ಬರ್ತೈತ್ರಿ ಅಲ್ಲಿಂತ್ರ ಇದು ಇಲ್ಲೊಂದ್ ಮೋಟರ್ ಇಟ್ಟಿವ್ರಿ ಈ ಮೋಟರ್ ಎತ್ತಿ ನಮ್ಮ ಜೀವಸಾರ ಘಟಕಕ್ಕೆ ಹಾಕ್ತತ್ರಿ ಅದು ಅಲ್ಲಿ ಅದನ್ನ 4 ಲಕ್ಷ ಖರ್ಚು ಮಾಡಿ ಜೀವಸಾರ ಘಟಕ ಕಟ್ಟಿವ್ರಿ ಹ್ಞೂನ್ರಿ ಹಿಂಗಾಗಿ ಏನ್ ಹಿಂಗ ನಾವು ಹಿಂದ ಕಿರಿಯಾರು ಜವಾರಿ ಮಾಲ್ ತಿಂದ 100 ವರ್ಷ ಜೀವನ ಮಾಡ್ಯಾರ್ರಿ ಅದಕ್ಕ ಇದೆಲ್ಲಾ ಕೆಮಿಕಲ್ ಹಾಕಿ ಮತ್ತ ಭೂಮಿ ನಾಶ ಆತನ ಮನುಷ್ಯ ಲಗುನ ನಾಶ ಆಕ್ಕನ್ರಿ ಅದ್ರ ಸಂಬಂಧ ನಾವು ಭೂಮಿನ ಉಳಿಬೇಕು ಈ ಕಡೆ ಮನುಷ್ಯನ ಉಳಿಬೇಕು ಅಂದ್ರ ಮುಂದಿನ ಪೀಳಿಗೆಗೆ ನಾವು ಉಳಿಸಿ ಹೋಗ್ಬೇಕು ಏಟಾಗ್ಲಿ ಅಂತೇಳಿ ಇದನ್ನ ರಾಸಾಯನಿಕ ಬಿಡಿಸಿ ಈ ಸಾವಯವ ಕೃಷಿಗೆ ಬಂದಿವ್ರಿ. ಎಷ್ಟು ವರ್ಷದಿಂದ ನೀವು ಒಟ್ಟ ಭೂಮಿ ಗೊಬ್ಬರ ರಾಸಾಯನಿಕ ಗೊಬ್ಬರನ ನಾವು ಯೂಸ್ ಮಾಡಂಗಿಲ್ರಿ ಕೊಂಡಂಗಲ್ರಿ ಇದ ರಗಡ ಐತ್ರಿ ಇದ ರಗಡ ಬೀಳ್ತತಿ ರಾಸಾಯನಿಕ ಗೊಬ್ಬರ ಕೊಂಡಂಗಿಲ್ರಿ ಇಲ್ಲ ಇಲ್ರಿ ಇಲ್ರಿ DAP ಪೊಟ್ಯಾಸ ಇಂತ ಯಾವ ತರಂಗಿಲ್ರಿ ಹೊಲಕ್ರಿ ಜವಾರಿ ರೀ ಮತ್ತ ಒಂದ್ ಈಗ ನಮ್ದ 12 ಎಕರೆ ಜಮೀನದಾಗ್ರಿ ಒಂದ್ 40 ತರ ಐಟಮ್ ನಾವ್ ಬೆಳಿತೀವ್ರಿ 12 ಎಕರೆ ಐತ್ರಿ ನಮ್ದ ಅದ್ರೊಳಗ ಒಂದ್ 40 ತರ ಐತ್ರಿ ಎಲ್ಲಾ ತರ 40 ತರ ಐತ್ರಿ ಏನ್ರಿ ನನಗ ಲಾಸ್ಟ್ ಇಯರ್ ಹೇಳಿದ್ರು ಯಾರೋ ಒಬ್ರು ಹಿಂಗ್ ವಿಶೇಷವಾದ ರೈತರ ಅದಾರಂತ ಹೌದೌದ್ರಿ ಒಂದ್ ವರ್ಷದಿಂದ ತಲೆ ಹಾನ್ರಿ ಅದ ಈ ಚಂದನ್ ಟಿವಿ ಅವರು ಬಂದಿದ್ರಿ ಅವರು ಮಾಡ್ಕೊಂಡ್ ಹೋಗ್ಯಾರ್ರಿ ಚಂದನ್ಕು ಬಂದಿತ್ರಿ ಎಷ್ಟೋ ದಿವಸ ನಮ್ದು ಹರ್ಯಾಗ 6 ಗಂಟೆಕ್ ಹಾಕ್ತಿದ್ರು 1 ಗಂಟೆಕ್ ಹಾಕ್ತಿದ್ರು ಮತ್ತ 10 ಮನಿಗೆ 6 ಗಂಟೆಗೂ ಹಾಕ್ಯಾರ್ರಿ ಎಲ್ಲಾ ತರಾನು ಚಂದನ್ದವ್ರು ಮಾಡ್ಕೊಂಡ್ ಹೋಗ್ಯಾರ್ರಿ ಹ್ಞೂನ್ರಿ ಮತ್ತ ನಮ್ಮ ಬಾಗಲಕೋಟಿ ಬಿಜಾಪುರದಿಂದ ರೇಡಿಯೋದವ್ರು ಅವರು 2 ಸರಿ ಮಾಡ್ಕೊಂಡ್ ಹೋಗ್ಯಾರ್ರಿ ಫೇಮಸ್ ಅನ್ನಕ 2015 16 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಾರ್ರಿ ಬಂದೈತ್ರಿ ಮತ್ತ 18 ಆತ್ಮಶ್ರೇಷ್ಠ ಪ್ರಶಸ್ತಿ ಕೊಟ್ಟಾರ್ರಿ ಆತ್ಮಶ್ರೇಷ್ಠ ಪ್ರಶಸ್ತಿ ರೀ ಮತ್ತ ಇವು ಇದ್ರಿ ಭಾರತ ಸ್ವಾತಂತ್ರ್ಯ ವಿಶ್ವ ದಿನಾಚರಣೆ ಅದನ್ನು ಕೊಟ್ಟಾರ್ರಿ ಹ್ಞೂನ್ರಿ ಅಂದ್ರೆ ನೀವು ಕೃಷಿ ಮಾಡಕ್ ನಿಮ್ ತಂದೆನೇ ಗುರು ಹೌದ್ರಿ ಎಷ್ಟ್ ಜನ ಮಕ್ಕಳ್ರಿ ನಾವು 3 ಮಂದಿ ಅಣ್ಣ ತಮ್ಮರಿ 3 ಜನ ರೀ ಅಪ್ಪಾರ ತೀರ್ಕೊಂಡಾರ್ರಿ ಒಂದ್ 22 ವರ್ಷ ಆತ್ರಿ ಹೆಸರು ರಾಯಪ್ಪ ರೀ ನಮ್ಮ ಅಪ್ಪಾರ ಹೆಸರ್ರಿ ನಮ್ಮ ಹೆಸರು ಹನುಮಂತ್ ರೀ ನಮ್ಮ ಅಣ್ಣನ ಹೆಸರು ಮಲ್ಲಾಪ್ ರೀ ನಮ್ಮ ತಮ್ಮನ ಹೆಸರು ಲಕ್ಷ್ಮಣ್ ರೀ ಅವ್ವಾರ ಅವ್ರು ಈಗ ತೀರ್ಕೊಂಡ್ 1.5 ವರ್ಷ ಆತ್ರಿ ಕರಿಯವ್ರಿ ಕರಿಯವ್ವ ಅಂದ್ರ ತಂದೆ ತಾಯಿ 3 ಜನ ಗಂಡ ಮಕ್ಕಳು ಮೂರ್ ಮಂದಿ ರೀ ನಾವ್ 3 ಮಂದಿ ಕೂಡಿ ಇದೀವ್ರಿ ಈಗಲೂ ಕೂಡಿ ಇದೀವಿ ಒಂದ ಮನ್ಯಾಗ್ರಿ ನೀವು ಕೃಷಿ ಒಟ್ಟಿಗೆ ಮಾಡ್ತೀವ್ರಿ ಒಟ್ಟಿಗೆ ಮಾಡ್ತೀವ್ರಿ ಅಂದ್ರೆ ಕೃಷಿ ಜೊತೆಗೆ ಈಗೆಲ್ಲ ಇಲ್ಲಿ ಹುಲ್ಲೆಲ್ಲ ಬೆಳೆಸಿ ಹುಲ್ಲು ದನಕ್ ಹುಲ್ಲ ಬೇಕಲ್ರಿ ಅದಕ್ಕಂತೇಳಿ ಇದನ್ನ ಇದ್ರ ಮಧ್ಯೆ ಏನೋ ದೊಡ್ಡ ಇದು ಸೋಲಾರ್ ಪ್ಲೇಟ್ ರೀ ಇದು ಸೋಲಾರ್ ಅಂದ್ರ ನಮಗ ಇವು ದನ ಕರಿಗೆ ನೀರ ಪಾರ ಈ ಕರೆಂಟಿಂದು ಮಳಿ ಪಳಿ ಹೋದಾಗ ಅದು ಆದಾಗ ಗಾಳಿಗೆ ಮಳಿಗೆ ಏನೋ ಒಂದು ಟಿಸಿಗೆ ಏನಾರ ಆಗ್ಲಿ ಕರೆಂಟ್ ಲೈನ್ ಹೋಗ್ಲಿ ಇವ್ ನಮಗ ಆತಂಕ ಮಾಡಿ ಕೊಡಂಗಿಲ್ರಿ ಅದು ಯಾವತ್ತೂ ನೀರ್ ಚಾಲು ಇರ್ತೈತ್ರಿ ನಾವ ಇಲ್ಲೇ ಸೂರ್ಯನ ಕಿರಣದ ಮ್ಯಾಗ್ರಿ ಉತ್ಪನ್ನ ಮಾಡಿ ಇದ್ರ ಮ್ಯಾಗ ಮೋಟರ್ ಚಾಲು ಆಕತ್ರಿ 5 ಅಸ್ಪರ್ರಿ ಇದಕ್ಕೊಂದ್ 4.5 ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ ಇದು ಕಾರ್ಪೊರೇಷನ್ ಬ್ಯಾಂಕಿನಾಗ ಲೋನ್ ಹಾಕಿದಿವಿ ಇದಕ್ಕ ಒಂದ್ 2,16,000 ರೂಪಾಯಿ ಸಬ್ಸಿಡಿ ಆಗೈತ್ರಿ ಅಂದ್ರ ನಾವು ಇದ್ರ ರೈತರ ಪ್ರಗತಿಪರ ರೈತರ ಅಂತ ಹೇಳಿ ನಮ್ಮನ್ನ ಅದಕ್ಕೆ ಇದನ್ನ ಸೋಲಾರ್ ಅದು ಇದನ್ನ ಮಾಡ್ಯಾರ್ರಿ ಮುಂದ ಸೋಲಾರ್ ಪ್ಲೇಟ್ ನಮ್ಮ ರೇಷ್ಮಿ ಹುಳದ ನಮ್ಮ ರೇಷ್ಮೆ ಆಫೀಸದಿಂದ ನಮ್ಮ ರೇಷ್ಮೆ ಮನಿಗೆ ರೇಷ್ಮೆ ಹುಳಾನು ಐತ್ರಿ 28 ವರ್ಷ ಆತ್ರಿ ರೇಷ್ಮೆ ಸಾಕಾಣಿಕೆ ಮಾಡಾಕ್ ಐತ್ರಿ ರೇಷ್ಮೆ ಪಡ ಅಲ್ಲಿ ಐತ್ರಿ ಆಚೆ ಕಡೆ ರೇಷ್ಮೆ ಮನಿಗೆ ಅಂತೇಳಿ ಅವ್ರು ಸೋಲಾರ್ ಪ್ಲೇಟ್ ಫ್ರೀ ಕೊಟ್ಟಾರ್ರಿ ಅಲ್ಲಿ ಹೋಗುಣ್ರಿ ಹಿಂಗ ಹಾಸಿ ಹೋದ್ರ ಅದ ಬರ್ತೈತ್ರಿ ಹ್ಞೂನ್ರಿ ಶೈಲಾ ಮಿಸ್ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವಾ ಶೈಲಕ್ಕ
ಅವರು ಟೀಚರ್ ಮಿಸ್ ಆಗಿದ್ದವರು, ಅವರು ಟೀಚರ್ ಗುರುಗಳು. ಈಗ ಅವರೊಂದು ಚಾನಲ್ ಶುರು ಮಾಡಿದ್ದಾರೆ. ಚಾನಲ್ ಮುಖಾಂತರ ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ. ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.